ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಲಾಭ, ಗೌರವ, ಮಾತು, ಹಣ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗು, ಆಹಾರ ವಿಚಾರದಲ್ಲೂ ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ. ಸ್ತ್ರೀಯರಿಗೆ ವ್ಯಥೆ, ಸ್ವಲ್ಪ ನಷ್ಟ ಸೂಚಿಸ್ತಾ ಇದೆ. ವಸ್ತು ಕಳ್ಕೊಂಡ್ಬಿಡ್ತೀರ. ಹೆಣ್ಮಕ್ಳು ನಷ್ಟ, ಅಪಮಾನಕ್ಕೊಳಗಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ತನ್ಮೂಲಕ ಮಾತು ಒರಟಾಗುತ್ತೆ, ಕೋಪ ಬರುತ್ತೆ, ವಾತಾವರಣ ಕಹಿಯಾಗುತ್ತೆ. ಕುಟುಂಬದಲ್ಲಿ ಹೆಣ್ಮಕ್ಳು ಮಧ್ಯೆನೇ ಸ್ವಲ್ಪ ರಗಳೆಗಳು ಬರುವ ಲಕ್ಷಣ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳು ತೊಂದರೆಗೆ, ವ್ಯೂಹಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಇನ್ಯಾವುದೋ ದುಶ್ಚಟಕ್ಕೆ ಬಲಿಯಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು, ಏನು ಬರೀ ಕೆಟ್ಟದ್ದೇ ಇದೆಯಲ್ಲ ಅಂತ ಅಂದ್ಕೋಬೇಡಿ. ಗುರು ಚತುರ್ಥದಲ್ಲಿದ್ದಾಗ ಸ್ನೇಹಿತರು, ಬಂಧುಗಳಿಂದ ಸಹಕಾರ ತುಂಬ ಚೆನ್ನಾಗಿದೆ. ಯಾರೋ ಹಾದಿ ತಪ್ತಾ ಇದ್ದರೆ ಇದಲ್ಲ ಅಂತ ದರ ಎಳ್ಕೊಂಬಂದು ಒಳ್ಳೆಯ ಹಾದಿಗೆ ಬಿಡ್ತಕ್ಕಂಥ ಶಕ್ತಿ ಆ ಗುರುಸ್ಥಾನದಲ್ಲಿ ಇರ್ತಕ್ಕಂಥ ಬಂಧುಗಳು, ಮಿತ್ರರು, ನೋಡೋಕೆ ಮಿತ್ರರು ಆದರೆ ಗುರು ಸಮಾನರಾಗಿರ್ತಾರೆ. ಆ ರೀತಿಯ ಒಂದು ಭಾವನೆ ಬರುತ್ತೆ ನಿಮಗೆ. ಆ ರೀತಿಯಲ್ಲಿ ಒಂದು ಅನುಕೂಲವೂ ಇದೆ, ಯೋಚನೆ ಮಾಡಬೇಡಿ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಬಲ, ಇವುಗಳನ್ನೆಲ್ಲ ಗುರು ದೃಷ್ಟಿಗೆ ನಿಮಗೆ, ಅಲ್ಲಿ ಗುರುವಿನ ದೃಷ್ಟಿಗೆ ವಿಶೇಷವಾದ ಬೆಲೆ ಇದೆ. ಕುಜನ ದೃಷ್ಟಿಗೆ ಹೇಗೆ ತೊಂದರೆ ಇದೆಯೋ ಹಾಗೆ ಗುರುವಿನ ದೃಷ್ಟಿಗೆ ಬೆಲೆ ಇದೆ. ಹೀಗಾಗಿ ಅನುಕೂಲ ಉಂಟಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಂತೂ ತೊಡಕಾಗುವುದಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಲಾಭಕ್ಕೆ ಬರ್ತಾನೆ, ತುಂಬ ಒಳ್ಳೆಯದು. ಹೆಚ್ಚಿನ ಧನಲಾಭ, ಕುಟುಂಬ ಲಾಭ, ವೃತ್ತಿಯಲ್ಲೂ ವಿಶೇಷವಾದ ಅನುಕೂಲ, ಅಧಿಕಾರ, ಅದೃಷ್ಟದಿಂದ ವಿಶೇಷ ಲಾಭಗಳು, ಹೊಸ ಕಾರ್ಯಗಳಲ್ಲಿ ಗೆಲುವು, ಹೊಸ ಸಾಹಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಹಣಕಾಸಿನ ಉತ್ಪನ್ನತೆ ಜಾಸ್ತಿ ಆಗ್ತಕ್ಕಂಥದ್ದು, ಒಂದಲ್ಲ ಎರಡಲ್ಲ 3-4 ಬಗೆಗಳಲ್ಲಿ ಹಣಕಾಸಿನ ಸಂಪಾದನೆ ಆಗ್ತಾಯಿದೆ ಅನ್ನುವ ಸಮಾಧಾನ ಸಿಗುತ್ತೆ. ಚೆನ್ನಾಗಿದೆ. ಮೀನರಾಶಿಯವರಿಗೆ ವಾರದ ಅಂತ್ಯ ಗುರುವಾರದಿಂದ ತುಂಬ ಉತ್ಕೃಷ್ಟವಾದ ಫಲಗಳನ್ನು ಕಾಣ್ತೀರಾ. ಅದರಲ್ಲೂ ಮುಖ್ಯವಾಗಿ ಈ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಔಷಧ ವ್ಯಾಪಾರಿಗಳಿಗೆ, ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿರೋರಿಗೆ, ಯಂತ್ರೋದ್ಯಮಗಳಲ್ಲಿ ಇರ್ತಕ್ಕಂಥವ್ರಿಗೆ, ಎಲೆಕ್ಟ್ರಿಕ್ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ಧಾತ್ವಗ್ನಿ ಪ್ರಹರಣ ಸಾಹಸೈಹಿ ಅಂತ ಹೇಳಿದೆ. ಧಾತು ಲೋಹ ಸಂಬಂಧಿ ಹಾಗೂ ಅಗ್ನಿ ಸಂಬಂಧಿ, ಹೋಟೆಲ್ ಇಂಡಸ್ಟ್ರಿಯೂ ಆಗಿಬಿಡಬಹುದು. ಇದರಿಂದ ಸಾಹಸ, ಯಾವುದೇ ಒಂದು ವಿಶಿಷ್ಟ ಮನುಷ್ಯನಿಗೆ ಯಾವುದು ಕಠಿಣ ಅನಿಸುತ್ತೋ ಅಂಥ ಕೆಲಸಗಳಲ್ಲಿ ವಿಶೇಷ ಲಾಭ ಈ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರೆಲ್ರಿಗೂ ಇದೆ. ಹೀಗಾಗಿ ಮೀನರಾಶಿಯವರೆಗೂ ಈ ಒಂದು ಸಂಕ್ರಾಂತಿ ಒಂದು ಶುಭ ಫಲವನ್ನು ತಂದು ಕೊಡ್ತಾ ಇದೆ. ಆತಂಕ ಬೇಡ. ಪ್ರಾರ್ಥನೆಗೆ ಏನಪ್ಪ ಅಂತಂದರೆ, ನೀವು ಕೂಡ ನಾಗ ಪ್ರಾರ್ಥನೆ ಮಾಡಿ. ರಾಹು ವ್ಯಯದಲ್ಲಿರೋದು ಸ್ವಲ್ಪ ತೊಂದರೆ ಮಾಡುತ್ತೆ. ಹೀಗಾಗಿ ನಾಗನ ಆರಾಧನೆ ತುಂಬ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.